ಇಂಡಿ ತಾಲೂಕಿನ ಅಗರಖೇಡದಲ್ಲಿ ಸತತವಾಗಿ 2 ತಿಂಗಳಿಂದಲೂ ನೀರು ಉಚಿತವಾಗಿ ಕೊಡುತ್ತಿರುವ ಚಾಂದ್ ಅತ್ತಾರ್. ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದಲ್ಲಿ ಚಾಂದ್ ಮಲಿಕ್ ಸಾಬ್ ಅತ್ತಾರ್ ಇವರು ತಮ್ಮ ಮನೆಗೆ ಅನುಕೂಲಕ್ಕಾಗಿ ಸ್ವತಃ ಬೋರ್ವೆಲ್ ಕೊರೆಯಿಸಿದ್ದರು. ಆದರೆ ಆ ದೇವರ ಇಚ್ಛೆಯಂತೆ ಬೋರ್ವೆಲ್ಗೆ 2.5 ಇಂಚಿನಷ್ಟು ನೀರಾಯಿತು. ಆದರೆ ಚಾಂದ್ ಸಾಬ್ ಅತ್ತಾರ್ ಇವರು ಮನೆಗೆ ಸಾಕಾಗಿ ನೀರು ಉಳಿಯುತ್ತದೆ ಮತ್ತು ಈ ನಮ್ಮ ಓಣಿಯಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ತೊಂದರೆಯನ್ನು ಕಂಡು ಉಚಿತವಾಗಿ 2 ತಿಂಗಳಿಂದಲೂ ಬೆಳಗ್ಗೆ ಮತ್ತು ಸಾಯಂಕಾಲ ಕನಿಷ್ಠ 1.5 ಟ್ಯಾಂಕರ್ಗಿಂತಲೂ ಅಧಿಕ ನೀರು ಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ. 1 ರೂಪಾಯಿ ಸಹ ಯಾವುದೇ ಫಲ ಬಯಸಿಲ್ಲ. ಇಲ್ಲಿಯವರೆಗೆ ಕರೆಂಟ್ ಬಿಲ್ಲು ತಾವೇ ಸ್ವತಃ ತುಂಬುತ್ತಾ ಬಂದಿದ್ದಾರೆ. ಅದೇ ರೀತಿಯಾಗಿ ಆ ಕರೆಂಟ್ ಬಿಲ್ಲು ತುಂಬುವಾಗಲೂ ಸಹಿತ 1 ಪೈಸೆಯೂ ಯಾರಿಗೂ ಸಹ ಕೇಳಲಿಲ್ಲ. ಆದರೆ ಈಗ ಗ್ರಾಮ ಪಂಚಾಯಿತಿಯ ಅಗರಖೇಡದವರು ತಾವಾಗಿಯೇ ತಿಳಿದು ಬಂದು ಕೊಟ್ಟರೆ ತೆಗೆದುಕೊಳ್ಳುವೆ, ನಾನಾಗಿಯೇ ಕೇಳಲ್ಲ ಎನ್ನುತ್ತಿದ್ದಾರೆ. ಆದರೆ ಈ ವಿಷಯ ಅಧ್ಯಕ್ಷರಾದ ಅಶೋಕ್ ಖಂಡೇಕರ್ ಹಾಗೂ ಉಪಾಧ್ಯಕ್ಷರಾದ ಭೀಮಾಶಂಕರ್ ಆಳೂರ್ ಮತ್ತು ಸರ್ವ ಸದಸ್ಯರನ್ನು ನಾವು ವಿಚಾರಿಸಿದಾಗ ಒಳ್ಳೆಯ ಕೆಲಸವಿದೆ, ನಾವು ಈ ತಿಂಗಳಿನಿಂದಲೇ ಆ ಮೋಟಾರ್ ಬಿಲ್ ಅಥವಾ ಕರೆಂಟ್ ಬಿಲ್ ಎಷ್ಟು ಬರುತ್ತದೆ ಅಷ್ಟೆಲ್ಲವೂ ನಾವು ಗ್ರಾಮ ಪಂಚಾಯಿತಿಯಿಂದ ಕೊಡುತ್ತೇವೆ ಎಂದು ತಮ್ಮ ಇಂಗಿತಾರ್ಥವನ್ನು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಆ ಓಣಿಯಲ್ಲಿರುವ ಜನರಿಗೆ ಚಾಂದ್ ಸಾಬ್ ಮಲಿಕ್ ಸಾಬ್ ಅತ್ತಾರ್ ಇವರು ನೀರನ್ನು ಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ. ಅದೇ ಒಂದು ದೊಡ್ಡ ಸಂತೋಷ ಎಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ತಮ್ಮ ವಿಚಾರಧಾರೆಗಳನ್ನು ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಇದರೊಂದಿಗೆ ಚಾಂದ್ ಸಾಬ್ ಮಲಿಕ್ ಸಾಬ್ ಅತ್ತಾರ್ ಅವರು ಹಾಗೂ ಅವರ ತಾಯಿಯವರು ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ. ಅದೇನೆಂದು ಹೇಳುತ್ತಾರೆ ಕೇಳೋಣ ಬನ್ನಿ. ನಮಸ್ಕಾರ ರೀ. ನಮಸ್ಕಾರ. ಇದು ಸ್ವಂತ ನೀವು ಮನೆಯಿಂದ ಹಾಕಿದ ಬೋರ್ ಇದು? ಸ್ವಂತ ಮನೆಗೆ ಹಾಕಿದ್ರಿ. ಅಂದ್ರೆ ನಿಮ್ಮ ಮನೆಯ ಬಳಕೆಗಾಗಿ ಮಾತ್ರ ಈ ಬೋರನ್ನು ಹಾಕಿದ್ರಿ. ಬಟ್ ಇವಾಗ ನೀರು ಸಾರ್ವಜನಿಕರಿಗೆ ಎಲ್ಲ ಕೊಟ್ಟು ಬಿಡ್ತೀರಿ ಈಗ ನೀರು. ಅಂದ್ರೆ ನಿಮ್ಮ ಮನೆಗೆ ನೀರು ಬಳಕೆ ಮಾಡಿ ಉಳಿದ ನೀರನ್ನ ಸಾರ್ವಜನಿಕರಿಗೆ ಎಲ್ಲರಿಗೂ ಕೊಡ್ತೀರಿ. ನೀರಿನ ತ್ರಾಸ ಅದ್ರಲ್ಲಿ ನೀರ ಇಲ್ಲ ತಿಳಿಸಿದ್ರೆ ನೀರಿಗೆ ರುಚಿ ಅದಾವ್ರಿ. ರುಚಿ ಇದ್ದ ಕಾಲ 2 ತಿಂಗಳಾಯ್ತು ನೀರು ಕೊಡ್ಲಾಗತ್ತೆ. ಈಗ ಕನಿಷ್ಠ ಎಷ್ಟು ತಿಂಗಳಾಯ್ತು? 2 ತಿಂಗಳಾಯ್ತು ನೋಡ್ರಿ ಕೊಡ್ಲಾಗತ್ತೆ. 2 ತಿಂಗಳಾಯ್ತು ನೀರು ಕೊಡ್ಲಾಗತ್ತೆ. ಸತತವಾಗಿ ಇಷ್ಟೆಲ್ಲ ಮ್ಯಾಗಿನ ಮಂದಿ ದಿನ 1 ಟ್ಯಾಂಕರ್ ನೀರು ಹೋಗ್ತಾರೆ. 2-2.5 ಕೊಡ ನೀರು ಹೋಗ್ತಾರೆ. ಟ್ಯಾಂಕರ್ 2 ಟ್ಯಾಂಕರ್ ನೀರು ಕೊಡ್ತೀವಿ. ಇದ್ರ ಬಿಲ್ ನೀವೇ ಕಟ್ತಿರೋ ಅಥವಾ ಪಂಚಾಯತಿ ಅವ್ರು ಏನಾದ್ರು? ಯಾರಿಗೆ ಕೇಳಿಲ್ಲ, ನಾನು ಸ್ವಂತ ಕಟ್ಲಾಗತ್ತೀನಿ. ಸ್ವಂತ ಕಟ್ಲಾಗತ್ತೀನಿ. ಸ್ವಂತ ಹಾಕೇನ್ರಿ, ಬಿಲ್ ಸ್ವಂತ ಹಾಕ್ಲಾಗತ್ತೀನಿ. ಯಾರಿಗೆ ಕೇಳಿಲ್ಲ. ಈಗ ಪಂಚಾಯತಿ ಅವರು ಏನಾದ್ರು ಕರೆಂಟ್ ಬಿಲ್ ಕೊಡ್ತೀವಿ ಅಂತಂದ್ರೆ ತಗೋಬಹುದು ಅಷ್ಟೇ. ಕೊಡ್ತೀನಿ ಅಂದ್ರೆ ತಗೋತೀನಿ. ಆದ್ರೆ ಇಲ್ಲಿ ತನಕ ಕೇಳಲ್ರಿ, ಅವ್ರಾಗೆ ತಿಳೋದು ಕೊಟ್ಟರೆ. ಅಂದ್ರೆ ಇದು ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ನೀವು ಸ್ವಂತ ಮಾಡ್ತಾ ಇದ್ರಿ. ಅಂದ್ರೆ ಇದು ಒಂದು ಪುಣ್ಯದ ಕೆಲಸ ಇದು. ನಿಮ್ಮ ಹೆಸರು ಹಂಗಾದ್ರ? ನಮ್ಮ ಹೆಸರು ಚಾಂದ್ ಸಾಬ್ ಮಲಿಕ್ ಸಾಬ್ ಅತ್ತಾರ್. ಚಾಂದ್ ಸಾಬ್ ಮಲಿಕ್ ಸಾಬ್ ಅತ್ತಾರ್. ಇದೇ ಅಗರಖೇಡದವ್ರು ಹೇಳ್ರಿ. ಅಂದ್ರೆ ಇದು ನಿಮ್ಮ ಮಗ ಇದು ನೀರೆಲ್ಲ ಸಾರ್ವಜನಿಕರಿಗೆ ಕೊಟ್ಟು ಕಳಿಸ್ತಾನಲ್ಲ, ಹಂಗಾದ್ರೆ ಚಾಂದ್ ಸಾಬನ ತಾಯಿ ಅವ್ರು ನೀವು? ಚಾಂದ್ ಸಾಬನ ತಾಯಿ ಅವ್ರಿ. ಮನೆ ಕಾಲಾಗ ನಾವು ಬೋರ್ ಹೊಡ್ಸಿದ್ರಿ. ಮತ್ತ ನೀರಿಲ್ಲ ಬಟ್ಟಿಗೆ ನಾವು ಎಲ್ಲಾರ್ಗಿ ನೀರು ಕುಡ್ಲಾಗತ್ತೇವೆ. ಫ್ರೀ ಆಗಿ ಕೊಟ್ಬಿಡ್ತೀರಿ? ಯಾವ್ದು 1 ಪೈಸೆ ಅವ್ರ ಕಡೆಯಿಂದ? ಅಂದ್ರೆ ಪುಕ್ಕಟೆಯಾಗಿ ನೀವು ಕರೆಂಟ್ ಬಿಲ್ ಅವ್ರು ಬರ್ಲಿಲ್ಲ ಅಂದ್ರೆ ಸ್ವತಃ ನೀವು ಬೋರ್ ಸ್ಟಾರ್ಟ್ ಮಾಡಿ ಕರೆದು ಕೊಟ್ಟು ಬಿಡ್ತೀರಿ. ಥ್ಯಾಂಕ್ಸ್ ರೀ. ತುಂಬಾ ಒಳ್ಳೆಯ ಕೆಲಸ ಇದು. ಗ್ರಾಮೀಣ ಪ್ರದೇಶದಲ್ಲಿ ಈ ಬೇಸಿಗೆ ಸಂದರ್ಭದಲ್ಲಿ ಇಷ್ಟೊಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ನಾವು ಆಶಿಸ್ತಾ ಇದ್ದೀವಿ. ಧನ್ಯವಾದಗಳು.